the General Kariyappa, he took the complete head of the Indian Army. Okay, head. So ಅದಕ್ಕಿಂತ ಮೊದಲು ಯಾರಿದ್ರಂದ್ರೆ ಜನರಲ್ ಸರ್ ಫ್ರಾನ್ಸಿಸ್ ಬಚ್ಚರ್ ಅಂತ ಇದ್ರು. ಸೊ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನ್ಯೂ ಡೆಲ್ಲಿ. ಅದೇ ತರ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬೇರೆ ಬೇರೆ ಕಮಾಂಡ್ಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ಸೊ ವೆನ್ ಕಮಿಂಗ್ ಟು ದ ಆರ್ಮಿ ನಾರ್ಥರ್ನ್ ಕಮಾಂಡ್, ವೆರಿ ಇಂಪಾರ್ಟೆಂಟ್. ಸೊ ವೆನ್ ಕಮಿಂಗ್ ಟು ದ ಚೀಫ್ ಆಫ್ ನೇವಲ್ ಸ್ಟಾಫ್, ಯಾರು ಪ್ರೆಸೆಂಟ್ ಈಗ ಅಂತಂದ್ರೆ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ, ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಮೊದಲು ಯಾವಾಗ ಮಿಲಿಟರಿ ಡಿಪಾರ್ಟ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂದ್ರೆ 1776 ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಂತ ಕ್ರಿಯೇಟ್ ಆಗುತ್ತೆ. ಎಲ್ಲಿ? ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಕೋಲ್ಕತ್ತಾದಲ್ಲಿ ಸ್ಟಾರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಓಕೆ. ಸೊ ಇದರಲ್ಲಿ ಬಂದಾಗ ವಾಟ್ ಈಸ್ ದ ಮೋಟೋ ಆಫ್ ದಿಸ್ ಇಂಡಿಯನ್ ಏರ್ ಫೋರ್ಸ್ ಅಂತ ಬಂದಾಗ, ಟಚ್ ದ ಸ್ಕೈ ವಿತ್ ದ ಗ್ಲೋರಿ ಫೋರ್ಸಸ್. ಸೊ ಇಂಡಿಯನ್ ಆರ್ಮಡ್ ಫೋರ್ಸಸ್ ಅಂತ ಬಂದಾಗ, ಸೊ ಜನರಲಿ ವಿ ಹ್ಯಾವ್ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ಕೋಸ್ಟಲ್ ಗಾರ್ಡ್ಸ್. So we'll go one by one. So ಅದಕ್ಕಿಂತ ಮೊದಲು I want to discuss some of the basic something about the Indian defense system. So ಅಲ್ಲಿ ಬಂದಾಗ ಜನರಲಿ ನಮ್ಮ ಒಂದು ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಸ್ಟಾರ್ಟ್ ಆಗಿದ್ದು 15th August 1947 ಅಲ್ಲಿ ವಿ ಎಸ್ಟಾಬ್ಲಿಷ್ as a ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ ಸ್ಟಾರ್ಟ್ ಮಾಡ್ತು. ಅದಕ್ಕಿಂತ ಮೊದಲು ವಿ ಹ್ಯಾವ್ ಅ ನೇಮ್ ಇಸ್ ಕಾಲ್ಡ್ as ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್. The old name of the Ministry of Defense we called as Department of Defense. So it is established in 1938. It is established in 1938. So that is the name of the military departments or defense system, which is called as Department of Defense. Okay. So when coming to the overall employees, okay, we have a 14 lakhs. That is the overall employees in the Indian defense system. Anta bandaga 14 lakhs as people. So active personnel. See, there is a word is called as active. And another is the 7 lakhs, which is called as reserve personals. Active ಅಂದ್ರೆ ಏನ್ ಗೊತ್ತಾ? ಒಂದ್ ಕಡೆಯಿಂದ ಒಂದ್ ಕಡೆ ಚೇಂಜ್ ಮಾಡ್ತಾ ಇರ್ತಾರೆ ಅವರನ್ನ ಸೋಲ್ಜರ್ಸ್. ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ಇರ್ಬೋದು, ಆಯ್ತಾ, ಕಮಾಂಡೆಂಟ್ ಫೋರ್ಸಸ್ ಇರ್ಬೋದು, ಸಶಸ್ತ್ರ ಸೇನಾ ಬಲ್ಸ್ ಇರ್ಬೋದು, ಇಂಡಿಯನ್ ಸೋಲ್ಜರ್ಸ್ ಇರ್ಬೋದು. ಒಂದ್ ಕಡೆಯಿಂದ ಒಂದ್ ಕಡೆ ಏನಂತಂದ್ರೆ ದೇರ್ ಚೇಂಜಸ್ ದೇರ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಅದೇ ನೀವು ರಿಸರ್ವ್ ಅಂತ ಬಂದಾಗ ದೇ ಆರ್ ಫಿಕ್ಸ್ ಟು ಒನ್ ಪ್ಲೇಸ್. ಈಗ CIF ಅಂತ ಕೇಳಿದ್ರಾ, ಸೆಂಟ್ರಲ್ ಇಂಡಸ್ಟ್ರಿಯಲ್ ರೆಸ್ಕ್ಯೂ ಫೋರ್ಸ್ ಅಂತ. ಸೊ ಅವರ ಒಂದೇ ರೈಲ್ವೆ ಫೋರ್ಸ್ ಇರ್ಬೋದು, ಅವ್ರು ಒಂದೇ ಕಡೆ ಫಿಕ್ಸ್ ಆಗಿರುತ್ತೆ. ದೇ ವಿಲ್ ನಾಟ್ ಚೇಂಜ್ ಫ್ರೀಕ್ವೆಂಟ್ಲಿ. ಅದನ್ನ ನಾವು ರಿಸರ್ವ್ ಫೋರ್ಸಸ್ ಅಂತ ಕರಿತೀವಿ, ಅಥವಾ ರಿಸರ್ವ್ ಪರ್ಸನಲ್ಸ್ ಅಂತ ಕರಿತೀವಿ. ಇನ್ನೊಂದೇನಪ್ಪ ಅಂದ್ರೆ 2 lakhs ವಿಚ್ ಇಸ್ ಸಿವಿಲಿಯನ್. ಈ ಸಿವಿಲಿಯನ್ ಅಂದ್ರೆ ಕೇಳಿದ್ರೆ ಸಿವಿಲಿಯನ್ ಅಂತ. ಈಗ ಎಕ್ಸಾಂಪಲ್, ಈ ಕೋವಿಡ್ ಬಂದಾಗ ಬಂದು ಇಲ್ಲೇ ಸಿವಿಲಿಯನ್ಗೆ ಸಪೋರ್ಟ್ ಕೊಡ್ತಾರೆ ಗೊತ್ತಾ? ಸೊ ಆತರ ಇರ್ಬೋದು. ನಕ್ಸಲಿಸಮ್ ರಿಲೇಟೆಡ್ ಇರ್ಬೋದು, ಅಥವಾ ಕೆಲವು VIP ಗೆ ಸೆಕ್ಯೂರಿಟೀಸ್ ಇರ್ಬೋದು. ಈ SGP ಅಂತ ಕೇಳಿದ್ರ ಸ್ಪೆಷಲ್ ಪ್ರೊಟೆಕ್ಷನ್ ಫೋರ್ಸ್ ಅಂತ ಪ್ರೈಮ್ ಮಿನಿಸ್ಟರ್ ಕೊಡ್ತಾರೆ. ಸೊ ಅವರೆಲ್ಲ ಕಾಲ್ಡ್ ಅಸ್, these are called as civilian to protect some of the VIPs ಇರ್ಬೋದು, ಅಥವಾ some of the internal disturbances in the society. So ಈ ತರ ಕಂಪ್ಲೀಟ್, this is the overall strength of the Indian defense system. Okay, so ಇದನ್ನ ನೋಡೋಣ. ಇದೆಲ್ಲ ಏನ್ ಬೇಡ, ಆಮೇಲೆ ನೋಡೋಣ. ಇದನ್ನ ಡಿಸ್ಕಸ್ ಮಾಡ್ತೀನಿ, ಟೋಟಲ್ ಬಡ್ಜೆಟ್ ಯಾವ ತರ ಇದೆ ಅಂತ. ಎಸ್, ಇದು ನಿಮ್ಗೆ ಇಂಪಾರ್ಟೆಂಟ್. ಸೊ ಬಡ್ಜೆಟ್ ಆಫ್ ದ ಡಿಫೆನ್ಸ್ ಅಂತ ಹೇಳಿದೆ ನಿಮ್ಗೆ. 4 ಡಿಪಾರ್ಟ್ಮೆಂಟ್ ಅನ್ನ ನಾನು 5 ಡಿಪಾರ್ಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡಿದೆ. ಹೂ ವಿಲ್ ಗೋನ್ ಟು ಡಿಸೈಡ್ ದ ಬಡ್ಜೆಟ್? ಒಂದು ಡಿಪಾರ್ಟ್ಮೆಂಟ್ ಹೇಳಿದೆ ನಿಮ್ಗೆ. ಯಾವ ಡಿಪಾರ್ಟ್ಮೆಂಟ್ ಪಾರ್ಲಿಮೆಂಟರಿಗೆ ರೆಕಮೆಂಡೇಶನ್ ಮಾಡ್ತೇವೆ ನಮ್ಗೆ ಇಷ್ಟು ಬಡ್ಜೆಟ್ ಬೇಕು ಅಂತ? ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅಂತ ಹೇಳಿದೆ, ಕರೆಕ್ಟ್ ಅಲ್ವಾ? ಸೊ ದಿಸ್ ವಿಲ್ ಡಿಸೈಡ್ ದ ಬಡ್ಜೆಟ್, ಎಷ್ಟು ಬೇಕು, ಎಷ್ಟು ಖರ್ಚಾಗಿದೆ, ಏನು ಅಂತ ಕಂಪ್ಲೀಟ್ ಡಿಸೈಡ್ ಮಾಡುತ್ತೆ. ಸೊ ಇಲ್ಲಿ ಬಂದಾಗ ನಮ್ಮ ಟೋಟಲ್ ಈಗ ಪ್ರೆಸೆಂಟ್ ಎಷ್ಟಪ್ಪ ಅಂದ್ರೆ 6.21 lakh crore ಪ್ರೆಸೆಂಟ್ 2024-2025 ಪ್ರಕಾರ ಇಷ್ಟು ಬಡ್ಜೆಟ್ ಅನ್ನ ನಮ್ಮ ಒಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೆ ಅಲೋಕೇಟ್ ಮಾಡಿದ್ದಾರೆ. ಓಕೆ. ಅಂಡ್ ಅದೇ ತರ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಆಕ್ಟಿವ್ ಪರ್ಸನ್ 14 lakhs ಇರ್ಬೋದು, ರಿಸರ್ವ್ ಅಂತ ಬಂದಾಗ 7 lakhs ಇರ್ಬೋದು, 2 lakhs ಬಂದು ಸಿವಿಲಿಯನ್. ದಿಸ್ ಇಸ್ ಓವರ್ ಆಲ್ ಅವರ್ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ಸ್ಟ್ರೆಂತ್. ಇದು ಹ್ಯೂಮನ್ ರಿಸೋರ್ಸಸ್ ಪ್ರೆಸೆಂಟ್ ಆಗಿರೋದು. ಅದೇ ತರ ಬಂದಾಗ ಆನ್ಯಲ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಅಂತ ಬಂದಾಗ, ಎಸ್ ಪ್ಲೀಸ್ ಕಮಿಂಗ್. ಸೊ ಕಮಿಂಗ್ ಟು ಆನ್ಯಲ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಅಂತ ಬಂದಾಗ, ಎಷ್ಟು ಇಂಪೋರ್ಟ್ ಮಾಡ್ಕೊಂತೀವಿ, ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಬಂದಾಗ, ವೆನ್ ಕಮಿಂಗ್ ಟು ದ ಆಸ್ಪೆಕ್ಟ್ ಆಫ್ ಇಂಪೋರ್ಟ್ಸ್, ಆಮದು ಮಾಡ್ಕೊಳ್ಳೋದು, ಅದರ ಒಂದು ಟೋಟಲ್ ಕಾಸ್ಟ್ ಎಷ್ಟಪ್ಪ ಅಂದ್ರೆ ಇವತ್ತು $62.13 billion US. ಅಷ್ಟು ನಾವು ಏನ್ ಮಾಡ್ತಾ ಇದ್ವಿ ಫ್ರಮ್ 2023 to 2024 ಅಂತ ಬಂದಾಗ ಸುಮಾರು $62.13 billion US ನಾವು ಇಂಪೋರ್ಟ್ ಮಾಡ್ಕೊಂತಾ ಇದೀವಿ. ಓಕೆ. ಅಂಡ್ ಮೇಜರ್ ಕಂಟ್ರೀಸ್ ಯಾವ ಕಂಟ್ರಿಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಂತಾ ಇದೀವಿ ಅಂತಂದ್ರೆ ಬಂದಾಗ, ದ ಮೇಜರ್ ಹೈಯೆಸ್ಟ್ ಇಂಪೋರ್ಟ್ ಮಾಡ್ಕೊಂತಿರೋದು US ಇಂದ, ಎರಡನೇದು ಚೈನಾ, ಮೂರನೇದು ಜರ್ಮನಿ, ನೆದರ್ಲ್ಯಾಂಡ್ ಅಂಡ್ ಫ್ರಾನ್ಸ್.
So which is the highest importing country? It's a US. Please remember these facts, very 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 important. ಯಾವ ಕಂಟ್ರಿಯಿಂದ ಅತಿ ಹೆಚ್ಚು ನಾವು ಆಮದು ಮಾಡ್ಕೊಂತೀವಿ ಮಿಲಿಟರಿ ರಿಲೇಟೆಡ್ ಅಥವಾ ಡಿಫೆನ್ಸ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ ಅಂತಂದ್ರೆ ಬಂದಾಗ ಫಸ್ಟ್ ಒನ್ ಈಸ್ US, China and Germany. These are the top 3 countries where we'll go to importing a very important defense related equipments or any kind of things. ಅದೇ ತರ ಎಕ್ಸ್ಪೋರ್ಟ್ಸ್ ಅಂತ ಬಂದಾಗ ಯಾವ ಕಂಟ್ರಿಗಳ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಬಂದಾಗ, when coming to the exports ಅಂತ ಬಂದಾಗ its value is 6.23 billion from 2023-2024 ರಿಪೋರ್ಟ್ಸ್ ಪ್ರಕಾರ. ನೋಡಿ ನಮ್ದು ಎಕ್ಸ್ಪೋರ್ಟ್ಸ್ ಎಷ್ಟಿದೆ, ಇಂಪೋರ್ಟ್ಸ್ ಎಷ್ಟಿದೆ. ವೆರಿ 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 ಬ್ಯಾಡ್ ಅಟ್ ಎಕ್ಸ್ಪೋರ್ಟಿಂಗ್. We are still depending on some of the countries. This creates a ಮಾಡುತ್ತೆ, ಟ್ರೇಡ್ ಡೆಫಿಸಿಟ್ ಕ್ರಿಯೇಟ್ ಮಾಡುತ್ತೆ. This is not good for any developing country. It will definitely impacting badly on the economy and the dignity, the sovereignty of the country. Correct alva? Yes. And major country ಯಾವ ಒಂದು ಕಂಟ್ರಿಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಬಂದಾಗ ಚೈನಾಗೆ, US, ಜರ್ಮನಿ, UK ಅಂಡ್ ಫ್ರಾನ್ಸ್. ವೆರಿ ಇಂಪಾರ್ಟೆಂಟ್, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೋಡಿ ಇಂಪೋರ್ಟು ಜಾಸ್ತಿ US ಇಂದಾನೆ ಮಾಡ್ಕೊಂತೀವಿ, ಚೈನಾ US ಇಂದ. ಎಕ್ಸ್ಪೋರ್ಟು US ಚೈನಾಗೆ ಮಾಡ್ತೀವಿ. ಅಂಡ್ ಅನದರ್ ರೀಸೆಂಟ್ ಕಂಟ್ರಿ ಯಾವ್ದಪ್ಪ ಅಂದ್ರೆ ಫಿಲಿಪೈನ್ಸ್. ಅನದರ್ ಈಸ್ ಇಂಡೋನೇಷ್ಯಾ. ರೀಸೆಂಟ್ಲಿ ಇಫ್ ಯು ಟೇಕ್ ಜನರಲಿ 3 ಸಾಕು, ಟಾಪ್ 3 ಕಂಟ್ರೀಸ್ ಯಾವ್ದಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ. ರೀಸೆಂಟ್ಲಿ ದರ್ ಇಸ್ ಅಡಿಷನ್ ಆಫ್ ಅನದರ್ ಇಂಪಾರ್ಟೆಂಟ್ ಮೇಜರ್ ಕಂಟ್ರಿ, ಎಕ್ಸ್ಪೋರ್ಟಿಂಗ್ ಕಂಟ್ರಿ ಅಂತ ಬಂದಾಗ ಫಿಲಿಪೈನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಇಂಡೋನೇಷ್ಯಾ, ಎಸ್ಪೆಷಲಿ ಇನ್ ದ ಸೇಕ್ ಆಫ್ ಬ್ರಹ್ಮೋಸ್ ಮಿಸೈಲ್. ಓಕೆನಾ? ಸೊ ದಿಸ್ ಇಸ್ ಅ exports and imports when coming to the Indian defense system anta bandaga. We are very very lagging behind in the aspect of exports. So then direct ಆಗಿ ಹೇಳ್ಬಿಡ್ತಾರೆ. Recently there is a increase, very important, adu important ನೋಡಿ ಈ word. Recently there is a increased trend of the exporting by 2.75% recent ಆಗಿ in the year of 2023 and 24 ಅಂತ ತಗೊಂಡಾಗ there is a suddenly surge of ಅಂದ್ರೆ increase ಆಗಿದೆ 2.75. It's a good indicator of Indian defense system because India is going to becoming a indigenous technology. ದೇಶೀಕರಣ ಮಾಡ್ಕೊಂತ ಇದೆ ಎಲ್ಲ ಟೆಕ್ನಾಲಜಿ. ಇದರಿಂದ ಏನಂತಂದ್ರೆ we are exporting country initially, now we become a importing country ಆಗಿತ್ತು, now we started to exporting country. So within 1 year ಅಲ್ಲಿ there is increase of 2.75% because of the various initiatives. ಅರ್ಥ ಆಗ್ತಾ ಇದೆಯಾ? ಮೇಕ್ ಇನ್ ಇಂಡಿಯಾ, ಆತ್ಮ ನಿರ್ಭರ್ ಭಾರತ್. We developed our own kind of, we have started investing more on the R&D sector, especially in the ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್ ಅಂತ ಹೇಳಿದೆ ನಿಮ್ಗೆ. ಕಟ ಹೇಳಿದ್ನಾ? ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ R&D ಅಂತ ಇನ್ನೊಂದಿದೆ ಇದು ಡಿಪಾರ್ಟ್ಮೆಂಟ್. ವಿ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಮೋರ್, ಫಂಡಿಂಗ್ ಮೋರ್. ದಟ್ಸ್ ವೈ ವಿ ಆರ್ ಮೇಕಿಂಗ್ ಅವರ್ ಓನ್ ಕೈಂಡ್ ಆಫ್ ಟೆಕ್ನಾಲಜಿ, ಇಂಡಿಜಿನೇಷನ್ ಆಫ್ ಟೆಕ್ನಾಲಜಿ, ದೇಶೀಕರಣ ಮಾಡ್ತಾ ಇದ್ವಿ. ದಿಸ್ ವೈ ದಿಸ್ ವಿಲ್ ಗೋ ಟು ರೆಡ್ಯೂಸಿಂಗ್ ದ ಇಂಪೋರ್ಟ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಇದು ನಿಮ್ಗೆ ನೋಡ್ಕೋಬೇಕು. ಈ ಕಂಟ್ರೀಸ್ ಇಂಪಾರ್ಟೆಂಟ್, ಯಾವ್ದು ಎಕ್ಸ್ಪೋರ್ಟಿಂಗ್ ಯಾವ್ದು ಇಂಪೋರ್ಟಿಂಗ್, ಮೇಜರ್ ಕಂಟ್ರೀಸ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ಅಂತ ಬಂದಾಗ. ಓಕೆನಾ? ಇಂಟರ್ನಲ್ ರಿಸರ್ವೇಶನ್ ಬೇಗ ಇಂಪ್ಲಿಮೆಂಟ್ ಮಾಡ್ತಾರೆ, ನೋಟಿಫಿಕೇಶನ್ಸ್ ಬರುತ್ತೆ. ಸೊ ಬಿ ರೆಡಿ ಫಾರ್ ದಟ್. ದರ್ ಇಸ್ ಎನ್ ನಂಬರ್ ಆಫ್ ನೋಟಿಫಿಕೇಶನ್ಸ್. ಆಲ್ಮೋಸ್ಟ್ 15,000 ಜಾಬ್ಸ್ ಕಾಲ್ ಫಾರ್ ಮಾಡೋ ಚಾನ್ಸಸ್ ಇರುತ್ತೆ ಇನ್ ಆಲ್ ಡಿಪಾರ್ಟ್ಮೆಂಟ್ಸ್. ಸೊ ಪ್ಲೀಸ್ ಥರೋಲಿ ಪ್ರಿಪೇರ್ಡ್ ವೆಲ್. ಸೊ ನೆಕ್ಸ್ಟ್ ಇನ್ ಟಾಪಿಕ್ ಇಸ್ ಇಂಡಿಯನ್ ಆರ್ಮಿ. Okay, so Indian Army, which is the old name of Indian Army, is called as British Indian Army. It is established in 1895. Okay, on April 1st. So the old name of Indian Army is called as British Indian Army. Please remember this word. Okay, and once we got independence, we renamed as a Indian Army. On, you know that right? When we got adopted a constitution on 26 January 1950. So when coming to the Indian Army, we have 12,37,117 active personnel. This is the strength of the Indian Army. And 9,60,000 these are reserve personnel. So this is our strength of the army. Indian Army is one of the largest standing army. Okay, please remember this. I will give some facts. And there is a motto which is called as service before self. This is the motto of Indian Army, very important. Service before self. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ?
ಬ್ಯೂಟಿಫುಲ್ ಅಲ್ವಾ? ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಿಸ್. ಸರ್ವಿಸ್ ಬಿಫೋರ್ ಸೆಲ್ಫ್. ನನ್ನ ಸೇವೆಗಿಂತ ದೇಶ ಸೇವೆನೇ ಇಂಪಾರ್ಟೆಂಟ್ ಅಂತ. ಸೂಪರ್ ಅಲ್ವಾ? ನಾವೇನ್ ಮಾಡ್ತೀವಿ, ಫಸ್ಟ್ ನನ್ನ ಸೇವೆ ಆಮೇಲೆ ದೇಶ ಸೇವೆ ಅಂತೀವಿ. ಓಕೆ, ಅಂಡ್ ಕಲರ್ಸ್ ಆಫ್ ಇಂಡಿಯನ್ ಆರ್ಮಿ ಇಸ್ ಕಾಲ್ಡ್ ಅಸ್ ಗೋಲ್ಡ್, ರೆಡ್ ಅಂಡ್ ಬ್ಲಾಕ್. ರೀಸೆಂಟ್ ಆಗಿ ಈ ತರನು ಕೇಳ್ಬಿಡ್ತಾರೆ, ವಾಟ್ ಆರ್ ದ ಕಲರ್ಸ್ ಆಫ್ ಇಂಡಿಯನ್ ಆರ್ಮಿ ಅಂತ ಕೇಳ್ಬಿಡ್ತಾರೆ. ಗೋಲ್ಡ್, ರೆಡ್ ಅಂಡ್ ಬ್ಲಾಕ್. ಓಕೆ, ಅಂಡ್ ವಿ ಸೆಲೆಬ್ರೇಟ್ ಎವ್ರಿ ಇಯರ್. ಓಕೆ, ಅಂಡ್ January 15th as the ಆರ್ಮಿ ಡೇ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಇವು. ಎವ್ರಿ ಇಯರ್ ವಿ ಇಸ್ ಗೋಯಿಂಗ್ ಟು ಸೆಲೆಬ್ರೇಟ್ January 15th as a Indian Army Day. And who is the present Chief of Army Staff? General Upendra Dwivedi. ವೆರಿ ಇಂಪಾರ್ಟೆಂಟ್, ಇದನ್ನ ಕೇಳ್ತಾರೆ. ಪ್ರೆಸೆಂಟ್ ಯಾರಪ್ಪ ಈ ಒಂದು ಚೀಫ್ ಆಫ್ ಆರ್ಮಿ ಸ್ಟಾಫ್ ಯಾರು ಅಂತ ಕೇಳ್ತಾರೆ. ಜನರಲ್ ಉಪೇಂದ್ರ ದ್ವಿವೇದಿ. ಅಂಡ್ ಇದು ಸ್ವಲ್ಪ ಮಾಡ್ಕೊಳ್ಳಿ, ಏನು ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ ಇರ್ಬೋದು, ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮನಿಕ್ಷಾ ಇರ್ಬೋದು, ಜನರಲ್ KS ತಿಮ್ಮಯ್ಯ. These are the very notable person who served for the Indian Army as a chief army staffs. Very notable persons. These are the very important facts about the Indian Army. Okay, ಜನರಲ್ ಇದೇ ತರ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ. ಪ್ರಿಲಿಮ್ಸ್ ಅಲ್ಲಿ ಇರ್ಬೋದು, ಈವನ್ ಮೈನ್ಸ್ ಅಲ್ಲೂ ಯು ಕ್ಯಾನ್ ಪುಟ್ ಇಟ್ ಆಸ್ ಎ ವೆರಿ ಗುಡ್ ಇಂಗ್ರೀಡಿಯಂಟ್. ನೆಕ್ಸ್ಟ್ ಅದೇ ತರ ಬಂದಾಗ ಫಸ್ಟ್ ಈ ಒಂದು ಎವಲ್ಯೂಷನ್ ಅಂತ ಬಂದಾಗ ಯಾವ ರೀತಿ ಅಂತ ಈ ಒಂದು ಫ್ಯಾಕ್ಟ್ಸ್ ಹೇಳಕ್ ಇಂಪಾರ್ಟೆಂಟ್. 1776 ದ ಮಿಲಿಟರಿ ಡಿಪಾರ್ಟ್ಮೆಂಟ್ ವಾಸ್ ಕ್ರಿಯೇಟೆಡ್ ಆಗುತ್ತೆ. ಸೊ ಫಸ್ಟ್ ಮೊದಲು ಯಾವಾಗ ಮಿಲಿಟರಿ ಡಿಪಾರ್ಟ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂದ್ರೆ 1776 ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಏನು ಮಿಲಿಟರಿ ಅಂತ ಕ್ರಿಯೇಟ್ ಆಗುತ್ತೆ. ಎಲ್ಲಿ? ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಕೋಲ್ಕತ್ತಾದಲ್ಲಿ ಸ್ಟಾರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಎವಲ್ಯೂಷನ್ ಆಫ್ ದ ಮಿಲಿಟರಿ ಡಿಪಾರ್ಟ್ಮೆಂಟ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಟೈಮ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಅಥವಾ ಬ್ರಿಟಿಷ್ ಇಂಡಿಯಾ ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಅಂತ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ದ ಚಾರ್ಟರ್ ಆಕ್ಟ್ ಆಫ್ 1833 ವೆರಿ ಇಂಪಾರ್ಟೆಂಟ್. ದ ಚಾರ್ಟರ್ ಆಕ್ಟ್ ಆಫ್ 1833 ದ ಸೆಕ್ರೆಟರಿ ಆಫ್ ಗವರ್ಮೆಂಟ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ರೆಕಗ್ನೈಸ್ಡ್ ಇಂಟು 4 ಡಿಪಾರ್ಟ್ಮೆಂಟ್ಸ್. ಅದರಲ್ಲಿ 4 ಡಿಪಾರ್ಟ್ಮೆಂಟ್ ಅಂತ, ಒಂದು ರೆವಿನ್ಯೂ, ಇನ್ನೊಂದು ಎಸ್ಪೆಷಲಿ ಟ್ಯಾಕ್ಸ್ ರಿಲೇಟೆಡ್ ಇರ್ಬೋದು, ಇನ್ನೊಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ, ಇನ್ನೊಂದು ಬಂದ್ಬಿಟ್ಟು ಮಿಲಿಟರಿ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಫಾರ್ ದ ಪ್ರೊಟೆಕ್ಷನ್ ಆಫ್ ಟೆರಿಟರಿ ಫ್ರಮ್ ದ ಎಕ್ಸ್ಟರ್ನಲ್ ಥ್ರೆಟ್ ಗೋಸ್ಕರ. ಇನ್ 4ನೇ ಡಿಪಾರ್ಟ್ಮೆಂಟ್ ಆಗಿ ಈ ಮಿಲಿಟರಿ ಡಿಪಾರ್ಟ್ಮೆಂಟ್ ಅನ್ನ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ತಾರೆ ಅಂಡರ್ ದ ಚಾರ್ಟರ್ ಆಕ್ಟ್ ಆಫ್ 1833. ಸೊ ದಿಸ್ ಗಿವ್ಸ್ ದ ರೆಕಗ್ನೇಷನ್ ಆಫ್ the development of the evolution of a separate department for the defense, which is called a department of military. Okay, in 1833 ಚಾರ್ಟರ್ ಆಕ್ಟ್ ಅಲ್ಲಿ ಎವಾಲ್ಯೂಷನ್ ಆಗುತ್ತೆ. ಸೊ ಇದು ನಿಮ್ಗೆ. ಸೊ ಆರ್ಮಿ ಡೇ ನಾನು ಆಲ್ರೆಡಿ ಹೇಳಿದ್ದೀನಿ, January 15th ಹೇಳ್ತೀನಿ, ಯಾಕಂದ್ರೆ ದಟ್ ಈಸ್ ಅ ಟೈಮ್ ವೇರ್ ದ ಜನರಲ್ ಕರಿಯಪ್ಪ ಈ ಟುಕ್ ದ ಕಂಪ್ಲೀಟ್ ಹೆಡ್ ಆಫ್ ದ ಇಂಡಿಯನ್ ಆರ್ಮಿ. ಓಕೆ, ಹೆಡ್. ಸೊ ಅದಕ್ಕಿಂತ ಮೊದಲು ಯಾರಿದ್ರಂದ್ರೆ ಜನರಲ್ ಸರ್ ಫ್ರಾನ್ಸಿಸ್ ಬಚ್ಚರ್ ಅಂತ ಇದ್ರು ಅದಕ್ಕಿಂತ ಮೊದಲು. ಸೊ ಇವರು ಯಾವಾಗ ಇಂಡಿಪೆಂಡೆನ್ಸ್ ನಮ್ಗೆ ಸಿಗತ್ತೋ, ಈ ಟ್ರಾನ್ಸ್ಫರ್ಡ್ ಇಸ್ ಫಾರ್ವರ್ಡ್ ಟು KM ಜನರಲ್ ಕರಿಯಪ್ಪ. ಸೊ ಅದಕ್ಕೋಸ್ಕರ ಈ ಒಂದು ಆರ್ಮಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಈ ಟುಕ್ ದ place instead of the British Indian commander, okay, on 15th of January. That's why we celebrate as a Indian Army Day on January 15th. Okay, so ಜನರಲ್ ಅದೆಲ್ಲ ಕೇಳೋದಿಲ್ಲ, ನಿಮ್ಗೆ ಈ ಒಂದು ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಿರಬೇಕು. ಓಕೆ, ಆರ್ಮಿ ಡೇ ಅಂತ ಯಾವಾಗ ಅಂತ ಗೊತ್ತಿರಬೇಕು. ಯಾವಾಗ? January 15th. ಎಸ್. ಸೊ ಅದೇ ತರ ಇನ್ನೊಂದು ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಏನಪ್ಪಾ ಅಂದ್ರೆ, ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿಯಲ್ಲಿ ಇದೆ. ಓಕೆ, ಸೊ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನ್ಯೂ ಡೆಲ್ಲಿ. ಅದೇ ತರ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಬೇರೆ ಬೇರೆ ಕಮಾಂಡ್ಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ಸೊ ವೆನ್ ಕಮಿಂಗ್ ಟು ದ ಆರ್ಮಿ ನಾರ್ಥರ್ನ್ ಕಮಾಂಡ್, ವೆರಿ ಇಂಪಾರ್ಟೆಂಟ್. ಆರ್ಮಿ ನಾರ್ಥರ್ನ್ ಕಮಾಂಡ್ ಬಂದ್ಬಿಟ್ಟು ಉದಾಂಪುರ್ ಆಫ್ JNK ಎಲ್ಲಿದೆ. ವೆರಿ ಇಂಪಾರ್ಟೆಂಟ್, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಈ ಒಂದು ಆರ್ಮಿದು ಈ ಒಂದು ನಾರ್ಥರ್ನ್ ಕಮಾಂಡ್ ಎಲ್ಲಿದೆ ಅಂದ್ರೆ ಉದಾಂಪುರ್ ಆಫ್ JNK. ಅದೇ ತರ ಆರ್ಮಿದು ವೆಸ್ಟರ್ನ್ ಕಮಾಂಡ್ ಎಲ್ಲಿದೆ? ಸೊ ದಿಸ್ ಈಸ್ ಚಂದಿ ಮಂದಿರ್ ಆಫ್ ಚಂಡೀಗರ್. ಓಕೆನಾ? ಸೊ ದಿಸ್ ಈಸ್ ವೆಸ್ಟರ್ನ್ ಕಮಾಂಡ್, ಆರ್ಮಿ ಕಮಾಂಡ್. ಅದೇ ತರ ಸೌತ್ ವೆಸ್ಟರ್ನ್ ಆರ್ಮಿ ಕಮಾಂಡ್. ಸೊ ಇದು ಬಂದ್ಬಿಟ್ಟು ಪತಾನ್ಕೋಟ್ ಆಫ್ ಪಂಜಾಬ್. ಪತಾನ್ಕೋಟ್ ಮೇಲೆ ದಾಳಿ ಮಾಡಿದ್ರೆ ಗೊತ್ತಾ, ಒಂದು ಮೂವಿ ಇದೆ ಪತಾನ್ಕೋಟ್ ಅಂತ. ಸೊ ದಟ್ ಈಸ್ ಅ ಸೌತ್ ವೆಸ್ಟರ್ನ್ ಕಮಾಂಡ್ ಅಂತ ಕರಿತೀವಿ, ಆರ್ಮಿ ಕಮಾಂಡ್ ಅಂತ ಕರಿತೀವಿ. ಅದೇ ತರ ಸೆಂಟ್ರಲ್ ಕಮಾಂಡ್, ಆರ್ಮಿ ಕಮಾಂಡ್ ಎಲ್ಲಿದೆ ಅಂದ್ರೆ UP ಲಕ್ನೋ. ನಿಮ್ ಜನರಲಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ಬಿಡ್ತಾರೆ, ಅಂದ್ರೆ ಸಿಂಗಲ್ ಸ್ಟೇಟ್ಮೆಂಟ್ ಅಲ್ಲಿ ಕೇಳ್ಬಿಡ್ತಾರೆ. ಓಕೆ, ಯಾವ ರೀತಿ ಅಂದ್ರೆ ಇಂಡಿಯನ್ ಆರ್ಮಿ ಸೆಂಟ್ರಲ್ ಕಮಾಂಡ್ ವಿಚ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಆರ್ ಡಿಸ್ಟ್ರಿಕ್ಟ್ ಅಂತ ಕೇಳ್ಬಿಡ್ತಾರೆ. ಓಕೆ, ಸೆಂಟ್ರಲ್ ಲಕ್ನೋ UP. ಅದೇ ತರ ಈಸ್ಟರ್ನ್ ಆರ್ಮಿ ಕಮಾಂಡ್ ಅಂತ ಬಂದಾಗ
It is in West Bengal of Kolkata. ಮೊದಲು ಸ್ಟೇಟ್ಸ್ ಕೇಳ್ತಾ ಇದ್ರು. ನಾವು ದೇ ಆಸ್ಕಿಂಗ್ ಅಬೌಟ್ ದ ಎಕ್ಸಾಕ್ಟ್ ಲೊಕೇಶನ್, ಡಿಸ್ಟ್ರಿಕ್ಟ್ ಲೊಕೇಶನ್ ಕೇಳ್ತಾರೆ. ಸೊ ಅದನ್ನ ಯು ಶುಡ್ ರಿಮೆಂಬರ್ ಬೋತ್ ಟು ಡಿಸ್ಟ್ರಿಕ್ಟ್ as well as ಸ್ಟೇಟ್. ನೆಕ್ಸ್ಟ್ ಸೌತರ್ನ್ ಆರ್ಮಿ ಕಮಾಂಡ್ ಅಂತ ಬಂದಾಗ ಇಟ್ ಈಸ್ ಇನ್ ಮಹಾರಾಷ್ಟ್ರ ಆಫ್ ಪುಣೆ. ಸೊ ಒಂದ್ ವೇಳೆ JNK ಏನಾದ್ರು ಕಾನ್ಫ್ಲಿಕ್ಟ್ಸ್ ಅಥವಾ ಸೀಸ್ ಫೈರ್ ಆದ್ರೆ ದಿಸ್ ಕಮಾಂಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟೇಕಿಂಗ್ ಆಫ್ ದಿಸ್ ಏರಿಯಾ. ಸೊ ಆತರ ಪ್ರತಿಯೊಂದು ಏರಿಯಾದಲ್ಲಿ ಈ ಒಂದು ಕಮಾಂಡ್ಗಳು ರೆಸ್ಪಾನ್ಸಿಬಲ್ ಆಗುತ್ತೆ ಫಾರ್ ಟೇಕಿಂಗ್ ಎನಿ ಕೈಂಡ್ ಆಫ್ ಆಪರೇಷನ್ಸ್. ಓಕೆನಾ? ಸೊ ದಿಸ್ ಈಸ್ ಆರ್ಮೀಸ್ ಏರ್ ಕಮಾಂಡ್ಸ್. ಸೊ ನೆಕ್ಸ್ಟ್ ಅದೇ ತರ ಬಂದಾಗ ಓಕೆ, ವೆನ್ ಕಮಿಂಗ್ ಟು ದ ಓವರ್ ಆಲ್ ಸ್ಟ್ರೆಂತ್ ಆಫ್ ದ ಇಂಡಿಯನ್ ಓವರ್ ಆಲ್ ವರ್ಲ್ಡ್ ಆರ್ಮಿ ಪವರ್ಸ್ ಅಂತ ಬಂದಾಗ ದ ಹೈಯೆಸ್ಟ್ ವಿಲ್ ಬಿ ಯಾವುದು? ಇಂಡಿಯನ್ ಅಥವಾ ಆರ್ಮಿ ಫೋರ್ಸ್ ಅಂತ ಬಂದಾಗ ಸ್ಟ್ರಾಂಗೆಸ್ಟ್ ಆರ್ಮಿ ಫೋರ್ಸ್ ಯಾವುದು? ಓಕೆ, ಇಟ್ ಈಸ್ US. ಪ್ಲೀಸ್ ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ಸೊ ಸೆಕೆಂಡ್ ಒನ್ ಈಸ್ ರಷ್ಯಾ ಅಂಡ್ ಥರ್ಡ್ ಒನ್ ಈಸ್ ಚೈನಾ ಅಂಡ್ ಫೋರ್ತ್ ವಿಲ್ ಬಿ ದ ಯಾವುದು? ಇಂಡಿಯಾ. ಪ್ಲೀಸ್ ರಿಮೆಂಬರ್ ದಿಸ್. ಸೊ ವೆನ್ ಕಮಿಂಗ್ ಟು ದ ಓವರ್ ಆಲ್ ಸ್ಟ್ರೆಂತ್ ಆಫ್ ದ ಆರ್ಮಿ ಅಂತ ಬಂದಾಗ ವರ್ಲ್ಡ್ ಅಲ್ಲಿ ಇಂಡಿಯಾ ರ್ಯಾಂಕ್ಸ್ 4th. ಓಕೆನಾ? ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸೌತ್ ಕೊರಿಯಾ ಬರುತ್ತೆ, UK ಬರುತ್ತೆ, ಜಪಾನ್ ಬರುತ್ತೆ, ಟರ್ಕಿ ಬರುತ್ತೆ, ಪಾಕಿಸ್ತಾನ್ ಅಂಡ್ ಇಟಲಿ. ಸೊ ಪ್ಲೀಸ್ ರಿಮೆಂಬರ್ ಟಿಲ್ ಟಾಪ್ 5. ಟಾಪ್ 1 ಯಾವುದು? ಇಂಡಿಯಾ ಯಾವ ಪ್ಲೇಸ್ ಅಲ್ಲಿ ಇದೆ? ದಟ್ ಈಸ್ ಮೋರ್ ದನ್ ಸಫಿಶಿಯಂಟ್. ಸೊ ಹೈಯೆಸ್ಟ್ ಏರ್ ಆರ್ಮಿ ಫೋರ್ಸ್ ಇನ್ ದ ವರ್ಲ್ಡ್ ಅಂತ ಬಂದಾಗ US, ರಷ್ಯಾ, ನೆಕ್ಸ್ಟ್ ಚೈನಾ, ಇಂಡಿಯಾ. ಇದೆಲ್ಲ ಬೇಕಾಗಿಲ್ಲ. ದಿಸ್ ಇಸ್ ನಾಟ್ ನೆಸರಿ, ದಿಸ್ ಈಸ್ ಇಂಪಾರ್ಟೆಂಟ್ ಅಷ್ಟೇ. ನಿಮ್ಗೆ ಎಷ್ಟೆಷ್ಟಿದಾರ ಅದೆಲ್ಲ ಜನರಲಿ ದೇ ವೋಂಟ್ ಆಸ್ಕ್. ನೆಕ್ಸ್ಟ್, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಇಸ್ ಇಂಡಿಯನ್ ನೇವಿ. ಎಸ್, ಸೊ ಇಂಡಿಯನ್ ನೇವಿ ಅಂತ ಬಂದಾಗ ದ ಓಲ್ಡ್ ನೇಮ್ ಆಫ್ ದ ಇಂಡಿಯನ್ ನೇವಿ ಇಸ್ ಕಾಲ್ಡ್ as ಈಸ್ಟ್ ಇಂಡಿಯಾ ಕಂಪನೀಸ್ ಮೆರೈನ್. ವೆರಿ ಇಂಪಾರ್ಟೆಂಟ್. ದ ಓಲ್ಡ್ ನೇಮ್ ಆಫ್ ದ ಇಂಡಿಯನ್ ನೇವಿ ಇಸ್ ಕಾಲ್ಡ್ as ಈಸ್ಟ್ ಇಂಡಿಯಾ ಕಂಪನೀಸ್ ಮೆರೈನ್. It is established in 1612 on September 5th. So once we adopted a Constitution of India, then we renamed as a Indian ಏನಂತ ನೇಮ್ ಮಾಡ್ಕೊಂಡ್ವಿ? ಇಂಡಿಯನ್ ನೇವಿ ಅಂತ ಮಾಡ್ತೀವಿ. ಸೊ ವೆನ್ ಕಮಿಂಗ್ ಟು ದ ಇಂಡಿಯನ್ ನೇವಿ ಟೋಟಲ್ ಸ್ಟ್ರೆಂತ್ ಹ್ಯೂಮನ್ ರಿಸೋರ್ಸ್ ಎಷ್ಟಿದ್ದಾರೆ ಅಂದ್ರೆ 64,000 ಆಕ್ಟಿವ್ ಪರ್ಸನಲ್ಸ್ ಅಂಡ್ 50,000 ರಿಸರ್ವ್ ಪರ್ಸನಲ್ಸ್. ಓಕೆ, and coming to the what is the motto of this Indian Navy anta bandaga, may the Lord of water auspicious into us. Here the water is the only auspicious to the Indian Navy. Correct alva? Indian Navy anta bandaga what is the asset or auspicious ಏನು ಅದಕ್ಕೆ? Water. The strength lies in the water for the Indian Navy. So adanne ಹೇಳುತ್ತೆ, may the Lord of the water be auspicious into us. ಅಂದ್ರೆ ವಾಟರ್ ನಮ್ಗೆ ಎಲ್ಲಾ ರೀತಿಯಂತ ಸಂಪತ್ತನ್ನ ತಂದುಕೊಡುತ್ತೆ ಅಂತ, ವಿಕ್ಟರಿ ಎಲ್ಲಾನು ತಂದುಕೊಡುತ್ತೆ ಅಂತ. ಅಂಡ್ ವಾಟ್ ಇಸ್ ದ ಮೇನ್ ಕಲರ್ಸ್ ಆಫ್ ದ ಇಂಡಿಯನ್ ನೇವಿ ಅಂತ ಬಂದಾಗ ನೇವಿ ಬ್ಲೂ, ಗೋಲ್ಡ್ ಅಂಡ್ ವೈಟ್. ನೇವಿ ಬ್ಲೂ, ಗೋಲ್ಡ್ ಅಂಡ್ ವೈಟ್, ದೀಸ್ ಆರ್ ದ ಕಲರ್ಸ್ ಆಫ್ ಇಂಡಿಯನ್ ನೇವಿ. ಅಂಡ್ ವಿಲ್ ಗೋನ್ ಟು ಸೆಲೆಬ್ರೇಟ್ ಎವ್ರಿ ಇಯರ್ ಆಸ್ ಎ ಇಂಡಿಯನ್ ನೇವಿ ಡೇ ಆನ್ 4th December 2017. I think UPSC prelims ಅಲ್ಲಿ one of the statement. ಓಕೆ, ಇಂಡಿಯನ್ ನೇವಿ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ಎವ್ರಿ ಇಯರ್ ಆನ್ 4th December ಅಂತ ಹೇಳಿದ್ದಾರೆ. ಓಕೆ, ಸೊ ಇನ್ ಕಮಿಂಗ್ ಟು ದ ಚೀಫ್ ಆಫ್ ನೇವಲ್ ಸ್ಟಾಫ್ ಯಾರು ಪ್ರೆಸೆಂಟ್ ಈಗ ಅಂತಂದ್ರೆ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ. ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಇನ್ ನ್ಯೂಸ್ ಅಲ್ಲಿ ಕೇಳ್ಬಿಡ್ತಾರೆ. ಯಾರು ಪ್ರೆಸೆಂಟ್ ಚೀಫ್ ಆಫ್ ದ ನಾವಲ್ ಸ್ಟಾಫ್ ಅಂತ ಬಂದಾಗ ಅಡ್ಮಿರಲ್ ಅನ್ನೋದು ಇಂಪಾರ್ಟೆಂಟ್. ದಟ್ ಈಸ್ ಹೈಯೆಸ್ಟ್ ಪೋಸ್ಟ್ ಇನ್ ದ ಇಂಡಿಯನ್. ನಿಮ್ಗೆ ರ್ಯಾಂಕ್ಸ್ ಲಾಸ್ಟ್ ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ಇಂಡಿಯನ್ ನೇವಿಯಲ್ಲಿ, ಆರ್ಮಿಯಲ್ಲಿ, ಏರ್ ಫೋರ್ಸ್ ಅಲ್ಲಿ ಯಾವ ತರ ಸ್ಟಾರ್ಟಿಂಗ್ ರ್ಯಾಂಕ್ ಏನು, ಹೈಯೆಸ್ಟ್ ರ್ಯಾಂಕ್ ಏನು, ಯಾಕಂದ್ರೆ ಜನರಲಿ ಕೇಳ್ಬಿಡ್ತಾರೆ ಎಕ್ಸಾಮ್ಸ್ ಅಲ್ಲಿ. ಸೊ ಹೈಯೆಸ್ಟ್ ರ್ಯಾಂಕ್ ವಿಲ್ ಬಿ ಅಡ್ಮಿರಲ್, ವಿ ಕಾಲ್ಡ್ ಅಸ್ ದಿನೇಶ್ ಕೆ ತ್ರಿಪಾಠಿ. ಅಂಡ್ ಒನ್ ಆಫ್ ದ ನೋಟಬಲ್ ಇಂಡಿಯನ್ ಕಮಾಂಡರ್ಸ್ ಇನ್ ದ ಇಂಡಿಯನ್ ನೇವಿ ಅಂತ ಬಂದಾಗ ಅಡ್ಮಿರಲ್ SM ನಂದಾ, ಅಡ್ಮಿರಲ್ ಸುರೇಂದ್ರನಾಥ್ ಕೊಹ್ಲಿ ಅಂಡ್ ಅಡ್ಮಿರಲ್ ರಾಮ್ ದಾಸ್ ಕತಾರಿ. ಸೊ ದೀಸ್ ಆರ್ ದ ವೆರಿ ನೋಟಬಲ್ ಹೂ ಕಾಂಟ್ರಿಬ್ಯೂಟೆಡ್ ಗ್ರೇಟರ್ ಫಾರ್ ದ ಇಂಡಿಯನ್ ನೇವಿ. ಓಕೆನಾ? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಅದೇ ತರ ಅಂತ ಬಂದಾಗ ಸೊ ಈ ಒಂದು ಮೊದಲು ದ ಮಾರಿಟೈಮ್ ಮಿನಿಸ್ಟ್ರಿ ಆಫ್ ಇಂಡಿಯಾ ಅಂದ್ರೆ ನಮ್ಮ ಒಂದು ಇಂಡಿಯನ್ ನೇವಿ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಇಟ್ ಈಸ್ ಡೇಟೆಡ್ ಬ್ಯಾಕ್ ಟು ಸುಮಾರು 6,000 years ಬ್ಯಾಕ್ ಸ್ಟಾರ್ಟ್ ಆಗಿತ್ತು. ಯಾವ ರೀತಿ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕೇಳಿದ್ರಲ್ವಾ, ಆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಡಾಕ್ ಯಾರ್ಡ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇಟ್ ಈಸ್ ಇನ್ ಲೋಥಾಲ್. ಒನ್ ಆಫ್ ದ ಇಂಡಸ್ ವ್ಯಾಲಿ ಸೈಟ್ ಯಾವ್ದಪ್ಪ ಅಂದ್ರೆ ಲೋಥಾಲ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ದ ಫಸ್ಟ್ ಟೈಡಲ್ ಡಾಕ್ ಈಸ್ ಎಸ್ಟಾಬ್ಲಿಷ್. ಸೊ ದಟ್ ಈಸ್ ದ ಫಸ್ಟ್ evidence where there is a evolution of
ದ ಇಂಡಿಯನ್ ನೇವಿ ಸಿಸ್ಟಮ್ ಡ್ಯೂರಿಂಗ್ ದ ಟೈಮ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸೊ ಸುಮಾರು 6 ವರ್ಷಗಳ ಹಿಂದ್ಗಡೆನೆ ನಮ್ಗೆ ಇಂಡಿಯನ್ ನೇವಿ ಡೆವಲಪ್ ಆಗಿತ್ತು. ಎಲ್ಲಪ್ಪ ಅಂದ್ರೆ ಈ ಒಂದು ಹರಪ್ಪನ್ ಸೈಟ್ ಆದಂತ ಒಂದು ಲೋಥಾಲ್ ಅಲ್ಲಿ. ಸೊ ದಿಸ್ ಇಸ್ ದ ಫಸ್ಟ್ ಎವಿಡೆನ್ಸ್ ಆಫ್ ದರ್ ಇಸ್ ಅ ಕ್ರಿಯೇಷನ್ ಆಫ್ ಡಾಕ್ ಯಾರ್ಡ್. ಸೊ ಲೋಥಾಲ್ ಇಸ್ ಅ ವೆರಿ ಗುಡ್ ನೇವಿ ಕನೆಕ್ಟೆಡ್ ವಿತ್ ದ ಮೆಸೊಪೊಟೋಮಿಯಾ. ಸೊ ಅದೇ ಫಸ್ಟ್ ಎವಿಡೆನ್ಸ್ ನಮ್ಗೆ. ಸೊ ಕೇಳ್ಬಿಡ್ತಾರೆ ಜನರಲ್ ಆಗಿ. ಸೊ ಸುಮಾರು 2300 BC ಅಂಡರ್ ಅಲ್ಲಿ ಏನಂತಂದ್ರೆ ಲೋಥಾಲ್ ಅಲ್ಲಿ ಮೊದಲ ಒಂದು ಡಾಕ್ ಯಾರ್ಡ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಎವಿಡೆನ್ಸ್ ವೇರ್ ಇಸ್ ದ ಎವಲ್ಯೂಷನ್ ಆಫ್ ಇಂಡಿಯನ್ ನೇವಿ ಸಿಸ್ಟಮ್ ಡ್ಯೂರಿಂಗ್ ದ ಟೈಮ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ದಿಸ್ ಇಸ್ ದ ಫಸ್ಟ್ ಎವಿಡೆನ್ಸ್. ಎಲ್ಲಿ ಬರುತ್ತೆ ಲೋಥಾಲ್? ಗುಜರಾತ್ ಅಲ್ಲಿ ಬರುತ್ತೆ. ದಿಸ್ ಇಸ್ ಒನ್ ಆಫ್ ದ ಇಂಡಸ್ ವ್ಯಾಲಿ ಸೈಟ್. ಓಕೆ, ದಿಸ್ ಇಸ್ ಫಸ್ಟ್ ಎವಿಡೆನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಡಾಕ್ ಯಾರ್ಡ್. ಸೊ ದಟ್ ಈಸ್ ಯೂಸ್ಡ್ ಫಾರ್ ಎಸ್ಪೆಷಲಿ ಕನೆಕ್ಟ್ ವಿತ್ ದ ಟ್ರೇಡ್ ವಿತ್ ದ ಮೆಸೊಪೊಟೋಮಿಯಾ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನಮ್ದು. ಸೊ ಅದೇ ತರ ಈ ಒಂದು ಇಂಡಿಯನ್ ನೇವಿ ಏರ್ ಕಮಾಂಡ್ಸ್ ಅಂತ ಬಂದಾಗ, ಓಕೆ, ಸೊ ಮೊದಲನೇದು ವಿ ಕಾಲ್ಡ್ ಆಸ್ ವೆಸ್ಟರ್ನ್ ನಾವಲ್ ಕಮಾಂಡ್. ವೆರಿ ಇಂಪಾರ್ಟೆಂಟ್. ಎಲ್ಲಿದೆ ಅಂದ್ರೆ ಮುಂಬೈ. ಎಲ್ಲಿ ಬರುತ್ತೆ ಮುಂಬೈ? ಎಲ್ಲಿ ಬರುತ್ತೆ? ಮಹಾರಾಷ್ಟ್ರ. ಸೊ ಅದೇ ರೀತಿಯಾಗಿ ಈಸ್ಟರ್ನ್ ನಾವಲ್ ಕಮಾಂಡ್ ಅಂತ ಕರಿತೀವಿ. ಸೊ ಇಟ್ ಈಸ್ ಇನ್ ವಿಶಾಖಪಟ್ಟಣಂ. ಎಲ್ಲಿ ಬರುತ್ತೆ ವಿಶಾಖಪಟ್ಟಣಂ? ಎಲ್ಲಿ ಬರುತ್ತೆ ವಿಶಾಖಪಟ್ಟಣಂ? ಆಂಧ್ರ ಪ್ರದೇಶ್. ಓಕೆನಾ? ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಸೌತರ್ನ್ ನಾವಲ್ ಕಮಾಂಡ್ ಅಂತ ಕರಿತೀವಿ. ಸೊ ಇಟ್ ಈಸ್ ಇನ್ ಕೊಚ್ಚಿ. ಕೊಚ್ಚಿ ಎಲ್ಲಿ ಬರುತ್ತೆ? ಕೇರಳ. ಗುಡ್. ಅಂಡ್ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಅಂಡಮಾನ್ ಅಂಡ್ ನಿಕೋಬಾರ್ ಕಮಾಂಡ್, which is in Fort Blair, Andaman and Nicobar territory. So these are the 4 important okay, Navy operational commands in India today. So generally match the following other keltare direct ಆಗಿ ಒಂದು ಸಿಂಗಲ್ ಸ್ಟೇಟ್ಮೆಂಟ್ ಅಲ್ಲಿ ಕೇಳ್ಬಿಡ್ತಾರೆ. ವೆಸ್ಟರ್ನ್ ನಾವಲ್ ಕಮಾಂಡ್ ಇನ್ ಮುಂಬೈ ಮಹಾರಾಷ್ಟ್ರ, ಈಸ್ಟರ್ನ್ ನಾವಲ್ ಕಮಾಂಡ್ ಇನ್ ವಿಶಾಖಪಟ್ಟಣಂ ಆಫ್ ಆಂಧ್ರ ಪ್ರದೇಶ್, ಸೌತರ್ನ್ ನಾವಲ್ ಕಮಾಂಡ್ ಆಫ್ ಕೊಚ್ಚಿ ಆಫ್ ಕೇರಳ, ಅಂಡಮಾನ್ ನಿಕೋಬಾರ್ ಆಫ್ ಕಮಾಂಡ್ ಫ್ಲೋಟ್ ಬೇರ್ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್. ಅದಕ್ಕೆ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಯಾವ ರೀತಿ ಅಂತಂದ್ರೆ, ಟು ಬಿ ಸೆಕ್ಯೂರ್ ಆನ್ ದ ಲ್ಯಾಂಡ್ ವಿ ಮಸ್ಟ್ ಸುಪ್ರೀಮ್ ಅಟ್ ದ ಸಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಡೆಫಿನೆಟ್ಲಿ. ಬಿಕಾಸ್ ಇಂಡಿಯಾ ಇಸ್ ಕವರ್ಡ್ ಬೈ ಓಷನ್ಸ್. ಈ ಕಡೆ ಅರೇಬಿಯನ್, ಆ ಕಡೆ ಬೆಂಗಾಲ್, ಬೇ ಆಫ್ ಬೆಂಗಾಲ್, ನೆಕ್ಸ್ಟ್ ಇಸ್ ದ ಇಂಡಿಯನ್ ಓಷನ್. ನಮ್ಮ ಲ್ಯಾಂಡ್ ಅನ್ನ ನಾವು ಸೆಕ್ಯೂರ್ ಮಾಡ್ಕೋಬೇಕಾದ್ರೆ ವಿ ಶುಡ್ ಸುಪ್ರೀಮ್ ಅಟ್ ಸಿ. ಇಂಡಿಯನ್ ನೇವಿ ಸ್ಟ್ರಾಂಗ್ ಇದ್ರೆ ಮಾತ್ರ ನಮ್ಮ ಒಂದು ಇಂಡಿಯನ್ ಪ್ರೊಟೆಕ್ಟ್ ಮಾಡ್ಕೋಬಹುದು ಅಂತ ಜವಾಹರ್ಲಾಲ್ ನೆಹರು. ಇಟ್ಸ್ ಅ ವೆರಿ ಗುಡ್ ಸ್ಟೇಟ್ಮೆಂಟ್. ಸೊ ವೆನ್ ಕಮಿಂಗ್ ಟು ದ ಗ್ಲೋಬಲ್ ನೇವಿ ಪವರ್ಸ್ ಅಂತ ಬಂದಾಗ, ದ ಹೈಯೆಸ್ಟ್ ಅಂತ ಬಂದಾಗ ಚೈನಾ ಇಸ್ ಅ ವೆರಿ ಸ್ಟ್ರಾಂಗ್ ಅಟ್ ಇಂಡಿಯನ್ ನೇವಿ. ಅದ ನೇವಿ ಪವರ್ಸ್ ಅಂತ ಬಂದಾಗ ಹೈಯೆಸ್ಟ್ ವಿಲ್ ಬಿ ಯಾವುದು ಅಂತ ಬಂದಾಗ ಚೈನಾ. ಸೆಕೆಂಡ್ ವಿಲ್ ಬಿ ರಷ್ಯಾ, ಥರ್ಡ್ ವಿಲ್ ಬಿ ನಾರ್ತ್ ಕೊರಿಯಾ, ಅಂಡ್ ಫೋರ್ತ್ ವಿಲ್ ಬಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, USA, ಸ್ವೀಡನ್, ಇಂಡೋನೇಷ್ಯಾ, ಇಟಲಿ ಅಂಡ್ ಇಂಡಿಯಾ. So India is the 8th largest navy in the world. Very important. Top 3 remember ಮಾಡ್ಕೊಳ್ಳಿ ಸಾಕು. And India ಅಂತ ಬಂದಾಗ which place? It's the 8th largest navy in the world. Okay na? So this is the global statistics ಅಂತ ಬಂದಾಗ. Done? Shall I change? Okay. So next coming to Indian Air Force. So in 1932 October 8th, okay, there is the establishment of Royal Indian Air Force ಅಂತ ಇತ್ತು ಮೊದಲು. The old name of the Indian Air Force ಅಂತ, ಅದರ old name ಏನಪ್ಪಾ ಅಂದ್ರೆ ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಂತ. ಇದು 1932 ಅಲ್ಲಿ ಅಕ್ಟೋಬರ್ 8 ಎಸ್ಟಾಬ್ಲಿಷ್ ಆಗುತ್ತೆ ಆಸ್ ಎ ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಬೈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. Okay, and we renamed as the Indian Air Force on 26 January 1950 once we adopted our Constitution of India. Okay, so ಇದರಲ್ಲಿ ಬಂದಾಗ what is the motto of this Indian Air Force ಅಂತ ಬಂದಾಗ touch the sky with the glory. ಜಾಲಹಳ್ಳಿ ಕ್ರಾಸ್ ಇಂದ ಯಾರಾದ್ರೂ ಬರ್ತೀರಾ? ಅಲ್ಲಿ ಟ್ರೈನಿಂಗ್ ಕಮಾಂಡ್ ಇದೆ ಜಾಲಹಳ್ಳಿ ಕ್ರಾಸ್ ಅಲ್ಲಿ. ಓಕೆ, ಅಲ್ಲಿ ನೀವು ಎಂಟ್ರೆನ್ಸ್ ಆದ ತಕ್ಷಣ ಒಂದು ದೊಡ್ಡ ಕಟ್ಔಟ್ ಇದೆ, ಅಲ್ಲಿ ಇದನ್ನ ಈ ಕೋಟ್ ಅನ್ನ ಹಾಕಿದ್ದಾರೆ, ಈ ಒಂದು ಮೋಟೋವನ್ನ ಹಾಕಿದ್ದಾರೆ, ಟಚ್ ದ ಸ್ಕೈ ವಿತ್ ದ ಗ್ಲೋರಿ. ಆ ಕಡೆ ಹೋದಾಗ ನೋಡಿ ಯಾವತ್ತಾದ್ರು ಇಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಜಾಲಹಳ್ಳಿಯಲ್ಲಿ ಇಂಡಿಯನ್ ಏರ್ ಫೋರ್ಸ್ದು. ಅಲ್ಲಿ ಒಂದು ದೊಡ್ಡ ಕಟ್ಔಟ್ ಇದೆ ಎಂಟ್ರೆನ್ಸ್ ಅಲ್ಲಿ, ಅಲ್ಲಿ ಹಾಕಿದ್ದಾರೆ ಏನಂತ ದ ಟಚ್ ದ ಸ್ಕೈ ವಿತ್ ಅ ಗ್ಲೋರಿ ಅಂತ ಹಾಕಿದ್ದಾರೆ. ಓಕೆ, ಸೊ ಇದನ್ನ ದೇ ಟೇಕನ್ ಫ್ರಮ್ ದ ಭಗವದ್ಗೀತಾ. ಓಕೆ, ಭಗವದ್ಗೀತಾ ಗೊತ್ತಿದ್ಯಾ? ಹೇಳಿ, ಏನ್ ಹೇಳುತ್ತೆ ಭಗವದ್ಗೀತಾ? ಎಸ್ ಚಂದನಾ, ಯು ಸೈಡ್ ಎಸ್ ಸರ್, ಟೆಲ್ ಮಿ.
ಏನ್ ಹೇಳುತ್ತೆ ಭಗವದ್ಗೀತೆ? ವಾಟ್ ಈಸ್ ದ ಮೇನ್ ಅಬ್ಜೆಕ್ಟಿವ್ ಆಫ್ ದ ಭಗವದ್ಗೀತಾ? ಅಬೌಟ್ ದ ಡ್ಯೂಟಿ. ಓಕೆ, ಡ್ಯೂಟಿ ಬಗ್ಗೆ ರಿಮೆಂಬರ್ ಮಾಡುತ್ತೆ. ಡೋಂಟ್ ಫರ್ಗೆಟ್ ಯುವರ್ ಡ್ಯೂಟಿ, ಇಟ್ಸ್ ಯುವರ್ ಅಟ್ ಎನಿ ಕಾಸ್ಟ್ ಅಂತ ಹೇಳುತ್ತೆ. ಏನೇ ಎದುರಾದ್ರೂ ಏನಾದ್ರೂ ವಿ ಶುಡ್ ನಾಟ್ ಫರ್ಗೆಟ್ ಅಬೌಟ್ ಡ್ಯೂಟಿ. ಬೀಯಿಂಗ್ ಎ ವಾರಿಯರ್, ಬೀಯಿಂಗ್ ಎ ಪರ್ಸನ್, ಯು ಶುಡ್ ನಾಟ್ ಫರ್ಗೆಟ್ ಅಬೌಟ್ ಡ್ಯೂಟಿ ಅಟ್ ಎನಿ ಕಾಸ್ಟ್. ಯಾವುದೇ ಬಂದ್ರೂ ಪರವಾಗಿಲ್ಲ, ಡ್ಯೂಟಿನ ಪರ್ಫಾರ್ಮ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಆ ಪ್ರಾಸ್ಪರಿಟಿ ಬಗ್ಗೆ ಹೇಳುತ್ತೆ. ಓಕೆ, ಇನ್ ದ ಸೇಮ್ ವೇ ಎಂತ ಕಷ್ಟ ಬಂದ್ರು ಏರ್ ಫೋರ್ಸ್ ಅವರು ದೇ ಶುಡ್ ನಾಟ್ ಫರ್ಗೆಟ್ ಅಬೌಟ್ ದೇರ್ ಡ್ಯೂಟಿ. ಸೊ ಅದನ್ನೇ, ದಟ್ಸ್ ಅ ಮೇನ್ ಅಬ್ಜೆಕ್ಟಿವ್ ಆಫ್ ದ ಭಗವದ್ಗೀತೆ. ದಟ್ಸ್ ವೈ ದೇ ಟೇಕನ್ ಫ್ರಮ್ ದ ಟಚ್ ದ ಸ್ಕೈ ವಿತ್ ದ ಗ್ಲೋರಿ. ಎಷ್ಟು ನಿನ್ ಕೈಲಿ ಪಾಸಿಬಿಲಿಟಿ ಆಗುತ್ತೋ ಅಷ್ಟು ಟಚ್ ಮಾಡಿ ಗೆಟ್ ದ ವಿಕ್ಟರಿ ಅಂತ ಹೇಳುತ್ತೆ. ಸೊ ದಟ್ ಈಸ್ ಟಚ್ ದ ಸ್ಕೈ ವಿತ್ ದ ಗ್ಲೋರಿ ಅಂತ ಹೇಳುತ್ತೆ. ಅದೇ ರೀತಿಯಾಗಿ ದ ಕಲರ್ಸ್ ಆಫ್ ದ ಇಂಡಿಯನ್ ಆರ್ಮ್ ಫೋರ್ಸ್ ಅಂತ ಬಂದಾಗ, ಒಂದು ನೇವಿ ಬ್ಲೂ, ಇನ್ನೊಂದು ಸ್ಕೈ ಬ್ಲೂ, ಇನ್ನೊಂದು ವೈಟ್. ಸೊ ಇದು ನೇವಿ ಬ್ಲೂ ಆಗತ್ತೆ, ಇದು ಸ್ಕೈ ಬ್ಲೂ, ಇದು ವೈಟ್. ಸೊ ದೀಸ್ ಆರ್ ದ ಕಲರ್ಸ್ ಆಫ್ ಇಂಡಿಯನ್ ಏರ್ ಫೋರ್ಸ್. ನೇವಿ ಬ್ಲೂ, ಸ್ಕೈ ಬ್ಲೂ ಅಂಡ್ ವೈಟ್. ಓಕೆನಾ? ಸೊ ಅದೇ ತರ ಎವ್ರಿ ಇಯರ್ ವಿಲ್ ಗೋನ್ ಟು ಸೆಲೆಬ್ರೇಟೆಡ್ ಆಸ್ ಎ ಇಂಡಿಯನ್ ಏರ್ ಫೋರ್ಸ್ ಡೇ ಆನ್ 8th October. ಅಕ್ಟೋಬರ್ 8 ಪ್ರತಿ ವರ್ಷ ನಾವೇನ್ ಮಾಡ್ತೀವಿ? ಇಂಡಿಯನ್ ಏರ್ ಫೋರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅಂಡ್ ಅದೇ ರೀತಿಯಾಗಿ ವೆನ್ ಕಮಿಂಗ್ ಟು ದ ಹ್ಯೂಮನ್ ರಿಸೋರ್ಸ್ ಅಂತ ಬಂದಾಗ, ವಿ ಹ್ಯಾವ್ 1,39,576 ಪೀಪಲ್ಸ್ ಆಸ್ ಆಕ್ಟಿವ್ ಅಂಡ್ 1,40,000 ಆಸ್ ಎ ರಿಸರ್ವ್ ಪರ್ಸನ್ಸ್ ಆಗಿ ಇವತ್ತು ಅಷ್ಟು ನಮ್ಮಲ್ಲಿ ಸ್ಟ್ರೆಂತ್ ಇದೆ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಅದೇ ರೀತಿಯಾಗಿ ಕಮಿಂಗ್ ಟು ದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಬಂದಾಗ, ಹೂ ಇಸ್ ದ ಪ್ರೆಸೆಂಟ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಬಂದಾಗ, ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ ನೋಡಿ. ದಿಸ್ ಇಸ್ ಅ ವೆರಿ ಹೈಯೆಸ್ಟ್ ರ್ಯಾಂಕ್ ಇನ್ ದ ಇಂಡಿಯನ್ ಏರ್ ಫೋರ್ಸ್. ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಈಸ್ ದ ಕರೆಂಟ್ ದ ಚೀಫ್ ಆಫ್ ಏರ್ ಸ್ಟಾಫ್. ಅದೇ ತರ ನೋಟಬಲ್ ಪರ್ಸನ್ಸ್ ಇನ್ ದ ಇಂಡಿಯನ್ ಏರ್ ಫೋರ್ಸ್ ಅಂತ ಬಂದಾಗ, ಮಾರ್ಷಲ್ ಆಫ್ ದ ಇಂಡಿಯನ್ ಏರ್ ಫೋರ್ಸ್ ಅರ್ಜನ್ ಸಿಂಗ್ ಅಂತ, ಏರ್ ಚೀಫ್ ಮಾರ್ಷಲ್ ಪ್ರತಾಪ್ ಚಂದ್ರಲಾಲ್ ಅಂತ, ಏರ್ ಮಾರ್ಷಲ್ ಸುಭತ್ರೋ ಮುಖರ್ಜಿ ಅಂತ. ಸೊ ದೀಸ್ ಆರ್ ದ ವೆರಿ ನೋಟಬಲ್ ಪರ್ಸನ್ಸ್ ಹೂ ಸ್ಯಾಕ್ರಿಫೈಸ್ ದೇರ್ ಲೈಫ್ ಫಾರ್ ದ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್. ದೀಸ್ ಆರ್ ದ ಪರ್ಸನ್ಸ್ ಕೊಟ್ಬಿಟ್ಟು ದೀಸ್ ಆರ್ ರಿಲೇಟೆಡ್ ಟು ಅಂತ ಕೇಳ್ಬಿಡ್ತಾರೆ. ಇಂಡಿಯನ್ ಏರ್ ಫೋರ್ಸಾ, ಇಂಡಿಯನ್ ಆರ್ಮಿನ, ಇಂಡಿಯನ್ ನೇವಿನ, ಈ ತರ ಕೇಳ್ಬಿಡ್ತಾರೆ. ಓಕೆ, ಸೊ ದೀಸ್ ಆರ್ ದ ಪರ್ಸನ್ಸ್ ಆರ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳ್ಬಿಡ್ತಾರೆ. ಇಂಡಿಯನ್ ನೇವಿ ಕೊಡ್ಬೋದು, ಇಂಡಿಯನ್ ಆರ್ಮಿ ಕೊಡ್ಬೋದು, ಅಥವಾ ಇಂಡಿಯನ್ ಏರ್ ಫೋರ್ಸ್ ಕೊಡ್ಬೋದು. ಸೊ ದಟ್ ಈಸ್ ಹೌ ದೇ ವಿಲ್ ಗೋನ್ ಟು ಆಸ್ಕ್ ದ ಕ್ವೆಶ್ಚನ್ಸ್. ಇಲ್ಲ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನಾಲಿಟೀಸ್ ಆರ್ ರಿಲೇಟೆಡ್ ಟು ಇಂಡಿಯನ್ ಆರ್ಮಿ ಅಂತ ಕೊಟ್ಬಿಟ್ಟು ಮಿಕ್ಸ್ ಕೊಟ್ಬಿಡ್ತಾರೆ. ಇಂಡಿಯನ್ ನೇವಿದು, ಇಂಡಿಯನ್ ಆರ್ಮಿದು. ಚಂದ್ರ, ಗೊತ್ತಾಗ್ತಾ ಇದೆಯಾ? ಆ ತರ ದೇ ವಿಲ್ ಮಿಕ್ಸ್ ಅಪ್ ಅಂಡ್ ವಿ ಹ್ಯಾವ್ ಟು ಸೆಲೆಕ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನ್ಸ್ ಆರ್ ಬಿಲಾಂಗ್ಸ್ ಟು ಇಂಡಿಯನ್ ಅಥವಾ ಕಮಾಂಡರ್ಸ್ ಇನ್ ದ ಇಂಡಿಯನ್ ಆರ್ಮಿ ಅಂತ ಕೊಟ್ಬಿಟ್ಟು ಓನ್ಲಿ 1 and 2, ಓನ್ಲಿ 3, 2 and 3, ಆಲ್ ಆಫ್ ದ ಎಬೋ ಅಂತ ಕೇಳ್ತಾರೆ. ಸೊ ಕಮಿಂಗ್ ಟು ಈ ಒಂದು ಇಂಡಿಯನ್ ಏರ್ ಫೋರ್ಸ್ ಅಂತ ಬಂದಾಗ, ದೇರ್ ಆರ್ 2 types ಆಫ್ ಕಮಾಂಡ್ಸ್. ಒನ್ ಈಸ್ ಕಾಲ್ಡ್ ಆಸ್ ಆಪರೇಷನಲ್ ಕಮಾಂಡ್ಸ್, ಅನದರ್ ಈಸ್ ಫಂಕ್ಷನಲ್ ಕಮಾಂಡ್ಸ್ ಅಂತ. ಆಪರೇಷನಲ್ ಕಮಾಂಡ್ಸ್ ಜನರಲಿ ದೇ ಇನ್ವಾಲ್ವ್ ಇನ್ ದ ಕಾಂಬ್ಯಾಕ್ಟ್, ಅಂದ್ರೆ ಈ ಒಂದು ವಾರ್ಗಳಲ್ಲಿ ಇನ್ವಾಲ್ವ್ ಆಗುತ್ತೆ. ಅದೇ ಫಂಕ್ಷನಲ್ ಕಮಾಂಡ್ಸ್ ಅಂತಂದ್ರೆ ಇದು 2 ಪರ್ಪಸ್, ಒಂದು ಮೇಂಟೆನೆನ್ಸ್ ಗೆ, ಇನ್ನೊಂದು ಟ್ರೈನಿಂಗ್ ಗೋಸ್ಕರ ಇದಾಗುತ್ತೆ. ಸೊ ವೆನ್ ಕಮಿಂಗ್ ಟು ದ ಆಪರೇಷನಲ್ ಕಮಾಂಡ್ಸ್ ಅಂತ ಬಂದಾಗ, ಒನ್ ಈಸ್ ಕಾಲ್ಡ್ ಸೆಂಟ್ರಲ್ ಏರ್ ಕಮಾಂಡ್ ಅಂತ ಕರಿತೀವಿ. ಸೆಂಟ್ರಲ್ ಏರ್ ಕಮಾಂಡ್, ಓಕೆ, ಇಟ್ ಈಸ್ ಇನ್ ಅಲಹಾಬಾದ್ ಆಫ್ ಉತ್ತರ ಪ್ರದೇಶ್. ಸೊ ಉತ್ತರ ಪ್ರದೇಶನ ಅಲಹಾಬಾದ್ ಅಲ್ಲಿ ಇದೆ ಸೆಂಟ್ರಲ್ ಏರ್ ಕಮಾಂಡ್. ಅದೇ ತರ ಈಸ್ಟರ್ನ್ ಏರ್ ಕಮಾಂಡ್ ಅಂತ ಕರಿತೀವಿ. ಈಸ್ಟರ್ನ್ ಏರ್ ಕಮಾಂಡ್ ಇಟ್ ಈಸ್ ಇನ್ ಶಿಲಾಂಗ್ ಆಫ್ ಮೇಘಾಲಯ. ಜನರಲಿ ಕ್ಯಾಪಿಟಲ್ ಸಿಟಿಯಲ್ಲೇ ಇರುತ್ತೆ ಎಲ್ಲ ಒಂದು ಕಮಾಂಡ್ಸ್. ಅಂಡ್ ನೆಕ್ಸ್ಟ್ ಸೌತರ್ನ್ ಏರ್ ಕಮಾಂಡ್, ಇದು ಬಂದ್ಬಿಟ್ಟು ಕೇರಳ ಆಫ್ ತಿರುವನಂತಪುರಂ, ಅದು ತ್ರಿವೇಂದ್ರಂ ಅಂತ ಕರಿತೀವಿ. ತಿರುವನಂತಪುರಂ ಆಫ್ ಕೇರಳ. ಅದೇ ನೀವು ಇದು ತಗೊಂಡಾಗ ಇಂಡಿಯನ್ ಆರ್ಮಿ ಅಂತ ತಗೊಂಡಾಗ, ಸೊ ಸೌತರ್ನ್ ವೆಸ್ಟರ್ನ್ ಏರ್ ಕಮಾಂಡ್ ಅಂತ ಕರಿತೀವಿ. ಸೊ ಇಟ್ ಈಸ್ ಇನ್ ಗಾಂಧಿನಗರ್ ಆಫ್ ಗುಜರಾತ್. ನೋಡಿ ಎಷ್ಟು ಕನ್ಫ್ಯೂಸ್ ಆಗುತ್ತೆ ನೋಡಿ. ಅದಕ್ಕೆ ಯು ಶುಡ್ ಡೂ ರಿವಿಷನ್. ಸೈನ್ಸ್ ಅಂಡ್ ಟೆಕ್ನಾಲಜಿ ತುಂಬಾ ಈಸಿಯಾಗಿ ಅಟೆಂಡ್ ಮಾಡ್ಬೋದು, ಬಟ್ ನಿಮ್ಗೆ ಕ್ಲಾರಿಟಿ ಇರಬೇಕಷ್ಟೇ ಕಾನ್ಸೆಪ್ಟ್. ಅದಕ್ಕೆ ಯು ಶುಡ್ ಡೂ ಮೋರ್ ನಂಬರ್ ಆಫ್ ರಿವಿಷನ್ಸ್. ರಿವಿಷನ್ ಇಸ್ ದ ಓನ್ಲಿ ಕೀ ಗೈಸ್. ನೀವು ಒಂದೇ ಮೆಟೀರಿಯಲ್ ನೀಟಾಗಿ ಇಟ್ಕೊಂಡು ಡೂ n number ಆಫ್ ಟೈಮ್ಸ್ ಆಫ್ ರಿವಿಷನ್, ಯು ವಿಲ್ ಗೆಟ್ ಅ ಕ್ಲಾರಿಟಿ. ಓಕೆ, ಸೊ ನೆಕ್ಸ್ಟ್ ವೆಸ್ಟರ್ನ್ ಏರ್ ಕಮಾಂಡ್ ಅಂತ ಕರಿತೀವಿ. ಇಟ್ ಈಸ್ ಇನ್ ನ್ಯೂ ಡೆಲ್ಲಿ. ಸೊ ದೀಸ್ ಆರ್ ಆಪರೇಷನಲ್ ಕಮಾಂಡ್ಸ್. ಇಟ್ ವಿಲ್ ಗೋನ್ ಟು ಇನ್ವಾಲ್ವ್ ಇನ್ ದ ವಾರ್. ಬಟ್ ಅದೇ ಇನ್ನೊಂದು ಬರುತ್ತೆ ಫಂಕ್ಷನಲ್ ಕಮಾಂಡ್ಸ್ ಅಂತ ಬರುತ್ತೆ, ಕಾರ್ಯನಿರ್ವಾಹಕ ಒಂದು ಕಮಾಂಡ್ಸ್ ಅಂತ ಬರುತ್ತೆ. ಇದರಲ್ಲಿ 2 ರೀತಿ ಬರುತ್ತೆ. ಒಂದು ಟ್ರೈನಿಂಗ್ ಕಮಾಂಡ್ ಅಂತ,
ಏರ್ ಫೋರ್ಸ್ ಟ್ರೈನಿಂಗ್ ಕಮಾಂಡ್ ಅಂತ ಬರುತ್ತೆ. ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಟ್ರೈನಿಂಗ್. ನಮ್ಮ ಒಂದು ಬೆಂಗಳೂರಲ್ಲಿ ಇದೆಯಲ್ವಾ, ಬೆಂಗಳೂರಲ್ಲಿ ಸೊ ಇದು ಯಾವ್ದತ್ರ ಜಾಲಹಳ್ಳಿ ಕ್ರಾಸ್ ಅಲ್ಲಿ ಇದೆ, ಅದು ಬರೀ ಟ್ರೈನಿಂಗ್. ಇಡೀ ದೇಶದಲ್ಲಿ ಇಂಡಿಯನ್ ಏರ್ ಫೋರ್ಸ್ ಎಲ್ಲ ಟ್ರೈನಿಂಗ್ ಇಲ್ಲೇ ನಡೆಯುತ್ತೆ, ಎಕ್ಸ್ಕ್ಲೂಸಿವ್ಲಿ ಫಾರ್ ಟ್ರೈನಿಂಗ್. ನಮ್ಮ ಬೆಂಗಳೂರಲ್ಲಿ ಜಾಲಹಳ್ಳಿ ಕ್ರಾಸ್ ಅಲ್ಲಿ ಇದೆ. ಓಕೆ, MS ಪಾಳ್ಯಗಿಂತ ಮೊದಲು ಬರುತ್ತೆ, ಅಲ್ಲಿದೆ. ಯಾವತ್ತಾದ್ರೂ ಹೋದಾಗ ಜಸ್ಟ್ ಹ್ಯಾವ್ ಅ ಲುಕ್. ಸೊ ನೆಕ್ಸ್ಟ್ ಮೇಂಟೆನೆನ್ಸ್ ಕಮಾಂಡ್ ಅಂತ, ಇದು ಕಂಪ್ಲೀಟ್ ಮೇಂಟೆನೆನ್ಸ್ ಪರ್ಸ್ಪೆಕ್ಟಿವ್ ಇರುತ್ತೆ. ಇದು ಇಂಡಿಯನ್ ಏರ್ ಫೋರ್ಸ್ ಏನೇ ಆಗಲಿ ಮೇಂಟೆನೆನ್ಸ್ ಕಂಪ್ಲೀಟ್ ಇದಿರುತ್ತೆ. ಇದು ನಾಗ್ಪುರ್, ಮಹಾರಾಷ್ಟ್ರದ ನಾಗ್ಪುರ್ ಅಲ್ಲಿ ಇದೆ. ಓಕೆ, ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಆಪರೇಷನಲ್ ಆಸ್ ವೆಲ್ as functional air force commands in India presently. ಓಕೆನಾ? ನಿಮಗೆ ಜನರಲಿ ಮ್ಯಾಚ್ ದ ಫಾಲೋಯಿಂಗ್ ಇಲ್ಲ ಅಂತ ಸಿಂಗಲ್ ಹೇಳ್ಬಿಟ್ಟು ಕೇಳ್ತಾ ಅಂತ ಚಾನ್ಸಸ್ ಇರುತ್ತೆ. ಎಸ್, ವೆನ್ ಕಮಿಂಗ್ ಟು ದ ವರ್ಲ್ಡ್ ಏರ್ ಫೋರ್ಸ್ ಸ್ಟ್ರಾಂಗೆಸ್ಟ್ ಅಂತ ಬಂದಾಗ, ದ ಸ್ಟ್ರಾಂಗೆಸ್ಟ್ ವಿಲ್ ಬಿ ಯಾವುದು? US. ಅಮೆರಿಕ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಅಥವಾ ಸ್ಟ್ರಾಂಗೆಸ್ಟ್ ಏರ್ ಫೋರ್ಸ್ ಇನ್ ದ ವರ್ಲ್ಡ್. ಸೊ ನೆಕ್ಸ್ಟ್ ಬಂದಾಗ ರಷ್ಯಾ, ಮೂರನೇದು ಚೈನಾ, ಅಂಡ್ ಫೋರ್ತ್ ವಿಲ್ ಬಿ ದ ಇಂಡಿಯಾ. ಅದೇ ತರ ಇನ್ನೊಂದು ಹೇಳಿದೆ ನಿಮ್ಗೆ, ಇಂಡಿಯಾ ವಿಲ್ ಬಿ ದ ಫೋರ್ತ್ ಅಂತ. ಯಾವುದು? ಇಂಡಿಯನ್ ಆರ್ಮಿ. ಪ್ಲೀಸ್ ರಿಮೆಂಬರ್ ದಿಸ್. ಅಂಡ್ ನೆಕ್ಸ್ಟ್ ವಿಲ್ ಬಿ ಸೌತ್ ಕೊರಿಯಾ, ಈಜಿಪ್ಟ್, ಪಾಕಿಸ್ತಾನ, ನಾರ್ತ್ ಕೊರಿಯಾ, ಈಜಿಪ್ಟ್, ಪಾಕಿಸ್ತಾನ, ಸೌತ್ ಕೊರಿಯಾ, ಜಪಾನು ಅಂಡ್ ಫ್ರಾನ್ಸ್. ಅಂಡ್ ವೆನ್ ಕಮಿಂಗ್ ಟು ದ ಇಂಡಿಯನ್ ಏರ್ ಫೋರ್ಸ್ ಇನ್ ದ ವರ್ಲ್ಡ್ ಅಂತ ಬಂದಾಗ, ಇಂಡಿಯಾ ಇಸ್ ದ ಫೋರ್ತ್ ಲಾರ್ಜೆಸ್ಟ್. And which is the strongest in the world? It's a US. Okay na? So another important is Indian Coastal Guards. Okay, so the motto is we protect anta. Nodi ಎಷ್ಟು ಚೆನ್ನಾಗಿದೆ, ನಾವು ಸಂರಕ್ಷಣೆ ಮಾಡ್ತೀವಿ ಅಂತ. The motto of the Indian Coastal Guard is called as we protect. ನಾವು ಪ್ರೊಟೆಕ್ಟ್ ಮಾಡ್ತೀವಿ. Okay, and it is established in after independence 18th August 1978. 1978 ಆಗಸ್ಟ್ 18 ಸ್ಟಾರ್ಟ್ ಆಗುತ್ತೆ. ಥ್ರೂ ಲೆಜಿಸ್ಲೇಷನ್ ಪ್ರೊಸೆಸ್, ದಟ್ ಈಸ್ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಆಕ್ಟ್ ಅಂತ ಪಾಸ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಈ ಒಂದು ಆಕ್ಟ್ ಮುಖಾಂತರ ಏನಂತಂದ್ರೆ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಸ್ಟಾರ್ಟ್ ಆಗತ್ತೆ. ಓಕೆ, ಅಂಡ್ ಪ್ರೆಸೆಂಟ್ಲಿ ವೆನ್ ಕಮಿಂಗ್ ಟು ದ ಹ್ಯೂಮನ್ ರಿಸೋರ್ಸ್ ಅಂತ ಬಂದಾಗ ದೇರ್ ಆರ್ 13,842. ಓಕೆ, ಸ್ಟ್ರೆಂತ್ ಇದೆ ಓವರ್ ಆಲ್, ಅದು ಫಿಕ್ಸ್ ಇದೆ, ಏನು ಚೇಂಜಸ್ ಆಗಿಲ್ಲ. 13,842 ಅಷ್ಟೇ ಇದೆ ಟಿಲ್ ನಾವು. ಅಂಡ್ ಕಮಿಂಗ್ ಟು ದ ನೋಡಿ, ಜನರಲ್ ಆಗಿ ನಾವ್ ಏನ್ ಮಾಡ್ತೀವಿ, ಅಲ್ಲಿ ನಿಮ್ಗೆ ಆರ್ಮಿ ಆಫ್ ಸ್ಟಾಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಇತ್ತು, ಚೀಫ್ ಆಫ್ ಏರ್ ಮಾರ್ಷಲ್ ಅಂತ ಇತ್ತು. ಬಟ್ ಇಲ್ಲಿ ಬಂದಾಗ ಡೈರೆಕ್ಟರ್ ಜನರಲ್ ಅಂತ ಬರುತ್ತೆ ಇಲ್ಲಿ. ದ ಹೈಯೆಸ್ಟ್ ಪೊಸಿಷನ್ ಇನ್ ದ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಈಸ್ ಕಾಲ್ಡ್ ಅಸ್ ಜನರಲ್ ಡೈರೆಕ್ಟರ್ ಅಥವಾ ಡೈರೆಕ್ಟರ್ ಜನರಲ್ ಅಂತ ಕರಿತೀವಿ. ದ ಪ್ರೆಸೆಂಟ್ ಈಸ್ ಎಸ್ ಪರಮೇಶ್. ಓಕೆ, ಎಸ್ ಅಂದ್ರೆ ಸೆಲ್ವಮಣಿ ಅಂತ, ಸೆಲ್ವಮಣಿ ಪರಮೇಶ್ ಅಂತ, ಅಥವಾ ಪರಮೇಶ್ ಸೆಲ್ವಮಣಿ ಅಂತ ಕರಿತೀವಿ. ಈಸ್ ಫ್ರಮ್ ತಮಿಳ್ನಾಡು. ಈಸ್ ದ ಪ್ರೆಸೆಂಟ್ ಡೈರೆಕ್ಟರ್ ಜನರಲ್ ಆಫ್ ಇಂಡಿಯನ್ ಕೋಸ್ಟಲ್ ಗಾರ್ಡ್ಸ್, ಪರಮೇಶ್ ಸೆಲ್ವಮಣಿ ಅಂತ. ಓಕೆ, ಅಂಡ್ ಇನ್ ಎವ್ರಿ ಇಯರ್ ವಿಲ್ ಗೋನ್ ಟು ಸೆಲೆಬ್ರೇಟ್ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಡೇ ಆನ್ February 1st. ಪ್ರತಿ ವರ್ಷ February 1st ಅನ್ನ ನಾವು ಏನು ಇಂಡಿಯನ್ ಕೋಸ್ಟಲ್ ಗಾರ್ಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಕೆನಾ? ಸೊ ದಟ್ ಈಸ್ ಐ ಆಮ್ ಟಾಕಿಂಗ್ ಅಬೌಟ್ ದ ಫ್ಲಾಗ್ಸ್. ಈ ತರ ಇರುತ್ತೆ. ಸೊ ಇಂಡಿಯನ್ ಕೋಸ್ಟಲ್ ಗಾರ್ಡ್ಸ್ ಅಂತ ಇವೆಲ್ಲ ಇದೆ, ಇದೆಲ್ಲ ನಾಟ್ ನೆಸರಿ. ನಮ್ಗೆ ಏನೇನ್ ವೆಹಿಕಲ್ಸ್ ಇದೆ, ಹಡಗುಗಳಿದೆ ಅಂತ, ಅದು ನಾಟ್ ನೆಸರಿ. ಜನರಲಿ ನಮ್ಗೆ ಕೇಳೋದಿಲ್ಲ ಎಕ್ಸಾಮ್ ಅಲ್ಲಿ. ನಮ್ಗೆ ಸ್ಟ್ರೆಂತ್ ಎಷ್ಟಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಎಸ್, ಅಂಡ್ ವಾಟ್ ಈಸ್ ದ ಮೇನ್ ಫಂಕ್ಷನ್ಸ್ ಆಫ್ ಇಂಡಿಯನ್ ಕೋಸ್ಟಲ್ ಗಾರ್ಡ್ಸ್ ಅಂತ ಬಂದಾಗ, ಇದು ಏನ್ ಕೆಲಸ ಮಾಡುತ್ತೆ ಅಂತ ಬಂದಾಗ, ದ ಫಸ್ಟ್ ಒನ್ ಈಸ್ ಪ್ರೊಟೆಕ್ಟ್ ಅವರ್ ಓಷನ್ ಅಂಡ್ ಆಫ್ ಶೋರ್ ವೆಲ್ತ್. ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಭಾರತದ ಸುತ್ತಮುತ್ತಲಿರ್ತಕ್ಕಂಥ ಓಷನ್ಸ್ ಅನ್ನ, ಆಫ್ ಶೋರ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ, ಕಡಲ ತೀರುಗಳು ಅಂತ ಕರಿತೀವಿ. ಅಂಡ್ ಆಲ್ಸೋ ಎನಿ ಕೈಂಡ್ ಆಫ್ ವೆಲ್ತ್. ಓಕೆ, ದಟ್ ಈಸ್ ವಾಟ್ ವಿ ಕಾಲ್ಡ್ ಅಸ್ ಎಕ್ಸ್ಕ್ಲೂಸಿವ್ಲಿ ಎಕನಾಮಿಕ್ ಝೋನ್ಸ್ ಅಂತ ಕೇಳಿದಿರಾ? 12 ನಾಟಿಕಲ್ ಮೈನ್ಸ್ ಫ್ರಮ್ ದ ಇಂಡಿಯನ್ ಕೋಸ್ಟಲ್ ಗಾರ್ಡ್ಸ್. ಸೊ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಲ್ಲಿ ಬರ್ತಕ್ಕಂಥ ಎಲ್ಲ ರಿಸೋರ್ಸಸ್, ಓಕೆ, ಎಲ್ಲ ಮೇ ಬಿ ಫಿಶಸ್ ಇರ್ಬೋದು, ಮೇ ಬಿ ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು, ಆಯಿಲ್ಸ್ ಇರ್ಬೋದು, ಎಲ್ಲದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡತ್ತೆ. ಓಕೆ, ಮಿನರಲ್ಸ್ ಇರ್ಬೋದು, ಡೆಪಾಸಿಟ್ಸ್ ಎಲ್ಲಾನು ಪ್ರೊಟೆಕ್ಟ್ ಮಾಡುತ್ತೆ. ಒಂದು. ಎರಡನೇದೇನಪ್ಪ ಅಂದ್ರೆ ಪ್ರೊಟೆಕ್ಟ್ ಅವರ್ ಆರ್ಟಿಫಿಷಿಯಲ್ ಐಲ್ಯಾಂಡ್ಸ್. ಓಕೆ, ನಮ್ಮ ಒಂದು ಮಾರಿಟೈಮ್ಗೋಸ್ಕರ ನಾವು ಆರ್ಟಿಫಿಷಿಯಲ್ ಐಲ್ಯಾಂಡ್ಸ್ ಅನ್ನ ಮಾಡ್ಕೊಂಡಿದೀವಿ ಅಂತ ಒಂದು ಎಲ್ಲ ರೀತಿಯಂತ ಒಂದು ಕೃತಕ ಒಂದು ಐಲ್ಯಾಂಡ್ಸ್ ಅನ್ನ ಪ್ರೊಟೆಕ್ಟ್ ಮಾಡತ್ತೆ. ಎರಡನೇದು. ಮೂರನೇದು, ಟು ಎನ್ಫೋರ್ಸ್ ಮಾರಿಟೈಮ್ ಲಾಸ್ ವಿತ್ ರೆಸ್ಪೆಕ್ಟ್ ಟು ಸಿ ಶಿಪ್ಪಿಂಗ್, ಪೋಚಿಂಗ್ ಮತ್ತೆ ಸ್ಮಗ್ಲಿಂಗ್ ಮತ್ತೆ ನಾರ್ಕೋಟಿಕ್ಸ್. ಯಾವುದೇ ರೀತಿಯಂತ ಸ್ಮಗ್ಲಿಂಗ್ ಇರ್ಬೋದು, ಕಳ್ಳ ಸಾಕಾಣಿಕೆ ಇರ್ಬೋದು, ಅಥವಾ ಡ್ರಗ್ಸ್ ಇರ್ಬೋದು, ನಾರ್ಕೋಟಿಕ್ಸ್ ಇರ್ಬೋದು, ಇಂತ ಏನಾದ್ರೂ ನಮ್ಮ ಇಂಡಿಯನ್ ಟೆರಿಟರಿಯಲ್ಲಿ
ಓಷನ್ಸ್ ಅಲ್ಲಿ ಏನಾದ್ರು ಆದ್ರೆ ಅದ್ರ ಮೇಲೆ ಕಾನೂನನ್ನ ಹೇರುತ್ತೆ. ಸ್ಮಗ್ಲಿಂಗ್ ಮಾಡೋದು, ನರ್ಕೋಟಿಕ್ಸ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಪೋಚಿಂಗ್ ಇರ್ಬೋದು, ಆಯ್ತಾ, ಕಳ್ಳ ಸಾಗಾಣಿಕೆ ಇರ್ಬೋದು, ಇಂಥದ್ದು ಏನಾದ್ರು ನಡೆದ್ರೆ ಅವರ ಮೇಲೆ ಕಾನೂನಿನ ಒಂದು ಕಡಲದ ಒಂದು ಕಾನೂನುಗಳನ್ನ ಹೇರಿ ಅವ್ರಿಗೆ ಪನಿಷ್ಮೆಂಟ್ ಅನ್ನ ಕೊಡೋದು. ಸೊ ಆ ಕೆಲಸವನ್ನ ಮಾಡುತ್ತೆ. ಅಂಡ್ ಅದೇ ರೀತಿಯಾಗಿ ಟು ಪ್ರಿಸರ್ವ್ ಏನು ಮೆರೈನ್ ಎನ್ವೈರನ್ಮೆಂಟಲ್ ಅಂಡ್ ಎಕಾಲಜಿ, ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಯಾವುದೇ ರೀತಿಯಂತ ಈ ಒಂದು ಜೈವಿಕ ಒಂದು ಪರಿಸರ ಏನಿದೆ ಸಂಪತ್ತು, ಅದನ್ನ ಪ್ರೊಟೆಕ್ಟ್ ಮಾಡಿ ಮತ್ತೆ ಪ್ರಿಸರ್ವ್ ಮಾಡುತ್ತೆ. ಅದು ಆ ಕೆಲಸವನ್ನು ಸಹ ಇಂಡಿಯನ್ ಕೋಸ್ಟಲ್ ಗಾರ್ಡ್ಸ್ ಮಾಡುತ್ತೆ. ಓಕೆ, ಅಂಡ್ ಅದೇ ರೀತಿ ಟು ಕಲೆಕ್ಟ್ ದ ಸೈಂಟಿಫಿಕ್ ಡೇಟಾ ಫಾರ್ ರಿಸರ್ಚ್ ಪರ್ಪಸ್, ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಏನು ನಮ್ಮ ಒಂದು ಕಡಲ ತೀರದಲ್ಲಿ ಏನೇನು ಬರುತ್ತೆ ಅದ್ರ ಬಗ್ಗೆ ಬೇಕಾಗ್ತದೆ ಎಲ್ಲ ಡೇಟಾವನ್ನ ಕೊಟ್ಟು ಅದು ಒಳ್ಳೆ ರೀತಿಯಂತ ವಿಜ್ಞಾನ ಒಂದು ಸಂಶೋಧನೆ ಮಾಡ್ಲಿಕ್ಕೆ ಸಹಾಯ ಮಾಡುವಲ್ಲಿ ನಮಗೆ ಡೇಟಾವನ್ನ ಪ್ರೊವೈಡ್ ಮಾಡ್ಕೊಡತ್ತೆ. ಅಂಡ್ ಆಲ್ಸೋ ಟು ಅಸಿಸ್ಟ್ ಡ್ಯೂರಿಂಗ್ ದ ಟೈಮ್ ಆಫ್ ವಾರ್, ಈಗ ಯಾವುದೇ ರೀತಿಯಂತ ಒಂದು ವಾರ್ ಅಂತ ಡಿಕ್ಲೇರ್ ಮಾಡಿದಾಗ ಇದು ಆ ಟೈಮಲ್ಲಿ ಆರ್ಮಿ, ನೇವಿ, ಏರ್ ಫೋರ್ಸ್ಗೆ ಏನು ಪರಸ್ಪರ ಸಹಾಯ ಮಾಡುವ ರೀತಿಯಲ್ಲಿ ಸಪೋರ್ಟ್ ಅನ್ನ ಮಾಡುತ್ತೆ. ಸೊ ದೀಸ್ ಆರ್ ದ ಮೇಜರ್ ಫಂಕ್ಷನ್ಸ್ ಓಕೆ ಪರ್ಫಾರ್ಮ್ಡ್ ಬೈ ಇಂಡಿಯನ್ ಕೋಸ್ಟಲ್ ಗಾರ್ಡ್ಸ್. ಓಕೆನಾ.